ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು. ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟು 12 ಜನ ಇದ್ದಾರೆ. ಸೊ 12 ಜನರಲ್ಲಿ ಈ ವಾರ 9 ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು, ಇನ್ನು 3 ಮಂದಿ ಸೇಫ್ ಆಗಿದ್ದಾರೆ. ಸೊ ಈ ಒಂದು 9 ಜನರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ? ಸಿಂಗಲ್ ಕಂಟೆಸ್ಟೆಂಟಾ, ಡಬಲ್ ಕಂಟೆಸ್ಟೆಂಟ್ಸಾ ಈ ವಾರ ನಾಮಿನೇಷನ್ ಆಗೋದು ಅಂದ್ರೆ ಎಲಿಮಿನೇಷನ್ ಆಗೋದು? ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು, ಮತ್ತೆ ಯಾರ್ಯಾರು ಹೆಂಗೆ ಆ, ಈ ಒಂದು ವಾರ ಗೇಮ್ ಪ್ಲೇನ ಆಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅದನ್ನ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. Yes. ಹೌದು, ಮೊದಲನೇದಾಗಿ ಈ ವಾರ 3 ಮಂದಿ ನಾಮಿನೇಷನ್ ಲಿಸ್ಟ್ ಇಂದ ಸೇವ್ ಆಗಿರುವಂತದ್ದು ಯಾರ್ಯಾರಪ್ಪ ಅಂದ್ರೆ ಹೌದು, ಮೊದಲನೇದಾಗಿ ಗೌತಮಿ ಜಾಧವ್ ಅವರು. ಸೊ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವಂತ ಕಾರಣದಿಂದ ಅವರು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಿದ್ದಾರೆ. ಸೊ ಇದಾದ ನಂತರ ಐಶ್ವರ್ಯ ಅವರು ಹಾಗೆ ಗೋಲ್ಡ್ ಸುರೇಶ್ ಅವರು ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗಿರುವಂತದ್ದು. ಅಕಸ್ಮಾತ್ ಐಶ್ವರ್ಯ ಹಾಗೂ ಗೋಲ್ಡ್ ಸುರೇಶ್ ಅವರು ಈ ವಾರದ ನಾಮಿನೇಷನ್ ಇದ್ರು ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 2 ವಾರಗಳಲ್ಲಿ ಬಾಟಮ್ 2 ಲಿಸ್ಟ್ ನಲ್ಲಿ ನಮ್ಮ ಐಶ್ವರ್ಯ ಅವರಿದ್ರು. ಈ ವಾರ ಏನಾದ್ರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ರು ಅಂದ್ರೆ ಈ ವಾರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂತ ಸ್ಥಿತಿ ಬರ್ತಾ ಇತ್ತು. ಬಟ್ ಅವರು ಈ ವಾರ ಸೇಫ್ ಆಗಿದ್ದಾರೆ. ಸೊ ಇನ್ನ ಮಿಕ್ಕಂತ 9 ಕಂಟೆಸ್ಟೆಂಟ್ಸ್ ಗಳು ಯಾರ್ಯಾರು ಇದಾರಲ್ಲ, ಅವರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಾಟಮ್ 2 ಲಿಸ್ಟ್ ಅಲ್ಲಿ 2 ಸತಿ ಇದ್ರು ಅವರು ಕೂಡ. ಸೊ ಅವ್ರು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೌದು, ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಈ ವಾರದ ಗೇಮ್ ಪ್ಲೇ ನೋಡೋಣ ಅಂತ ಹೇಳಿದ್ರೆ ಹೌದು, ಈ ವಾರ ಕೊಟ್ಟಂತ ಚಾನ್ಸ್‌ಗಳು ಅತಿ ಕಡಿಮೆ ಇತ್ತು. ಉಸ್ತುವಾರಿಯಲ್ಲಿ 2 ಭಾಗವಹಿಸಿದ್ದಾರೆ, ಮತ್ತೆ ಒಂದು ಗೇಮ್ ಪ್ಲೇಯಲ್ಲಿ ಕೂಡ ಅವರು ಭಾಗವಹಿಸಿರುವಂತದ್ದು. ಅವರ ಒಂದು ಗೇಮ್ ಪ್ಲೇನು ಕೂಡ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಮತ್ತೆ ಅವ್ರಿಗೆ ಸಿಗ್ಬೇಕಾದಂತ ಚಾನ್ಸ್‌ಗಳು ಅವ್ರಿಗೆ ಸಿಕ್ಕಿಲ್ಲ. ಮತ್ತೆ ಸಿಕ್ದಂತ ಚಾನ್ಸ್‌ನ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡಿಲ್ಲ. ಈ ವಾರದ ಕಳಪೆಯಾಗಿ ಕೂಡ ತ್ರಿವಿಕ್ರಮ್ ಅವರು ಜೈಲ್‌ನಲ್ಲಿ ಇರುವಂತದ್ದು. ಸೊ ಇದಾದ ನಂತರ ರಜತ್ ಅವರು. ಹೌದು, ರಜತ್ ಅವರು ಪ್ರತಿ ವಾರದಂತೆ ಈ ವಾರನೂ ಕೂಡ ತುಂಬಾ ಚೆನ್ನಾಗಿ ಗೇಮ್ ಪ್ಲೇನ ಆಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಅವರು ಅಲ್ಲಿರುವಂತ ಕಂಟೆಸ್ಟೆಂಟ್ಸ್‌ಗಳಿಗೆ ಟಾಂಗ್‌ನ ಕೂಡ ಕೊಡ್ತಾ ಬಂದಿದ್ದಾರೆ. ಸೊ ಈ ವಾರ ಅದು ಅತಿ ಹೆಚ್ಚಾಯ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಅದು ಧನ್‌ರಾಜ್ ಅವರ ವಿಷಯಕ್ಕೆ ಬಂದ್ರೆ. ಸೊ ಇದಾದ ನಂತರ ಧನ್‌ರಾಜ್ ಅವರ ವಿಷಯಕ್ಕೆ ಬಂದ್ರೆ ಹೌದು, ಅವರು ಕೂಡ ಈ ವಾರ ಸಿಕ್ದಂತ ಟಾಸ್ಕ್‌ಗಳನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರಿಗೆ ಅತಿ ಕಡಿಮೆ ಗೇಮ್ ಸಿಕ್ಕಿದ್ರು ಕೂಡ ಅವರು ಅದರಲ್ಲಿ ಬೆಸ್ಟ್ ತೋರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಐಶ್ವರ್ಯ ವಿಚಾರಕ್ಕೆ ಬಂದ್ರೆ ಅವರು ಈ ವಾರದ ನಾಮಿನೇಷನ್ ಲಿಸ್ಟ್ ಇಂದ ಸೇಫ್ ಆಗಿದ್ದಾರೆ ಹೊರತು, ಅವರು ಈ ವಾರದ ಗೇಮ್ ಪ್ಲೇಲಿ ಯಾವುದೇ ರೀತಿಯಾಗಿ ಬೆಸ್ಟ್ ಕೊಟ್ಟಿಲ್ಲ. ಆಮೇಲೆ ಚೈತ್ರಾ ಕುಂದಾಪುರ್ ಅವರು ಕೂಡ ಅವ್ರಿಗೆ ಸಿಕ್ದಂತ ಗೇಮ್‌ನು ಕೂಡ ಚೆನ್ನಾಗಿ ಆಡಿಲ್ಲ. ಮತ್ತೆ ಉಸ್ತುವಾರಿ ನಿಭಾಯಿಸಿದ್ದಾರೆ. ಮತ್ತೆ ಅವ್ರಿಗೆ ಚೆನ್ನಾಗಿ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ ಗೇಮ್ ಪ್ಲೇಯಲ್ಲಿ ಆಡೋದಕ್ಕೆ. ಅವರು ಕೂಡ ಈ ಒಂದು ಅಳಲನ್ನ ತೋಡ್ಕೊಂಡಿದ್ರು. ಸೊ ಇದಾದ ನಂತರ ಹನುಮಂತ್ ಅವರು ಈ ವಾರದ ಒಂದು ಟೀಮ್‌ನ ಕ್ಯಾಪ್ಟನ್ ಆಗಿ ತುಂಬಾ ಆ ಒಂದು ಟೀಮ್‌ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಟೀಮ್‌ನಲ್ಲಿರುವಂತ ಎಲ್ಲರೂ ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್‌ಲ್ಲಿ ಭಾಗವಹಿಸಿದ್ದಾರೆ. ಅದೊಂದು ಬೆಸ್ಟ್ ವಿಷಯ ಅಂತ ಹೇಳ್ಬೋದು. ಈ ವಾರ ಉತ್ತಮ ಯಾರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಬರ್ದೇ ಇದ್ರೆ ಉತ್ತಮ ಹನುಮಂತ್ ಅವ್ರಿಗೆ ಬರ್ಬೇಕಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಾರ ಉತ್ತಮ ಯಾರಿಗೆ ಅಂತ. ಸೊ ಇದಾದ ನಂತರ ಭವ್ಯ ಗೌಡ ಅವರು ಕೂಡ ಅಷ್ಟೇ. ಅವರ ಒಂದು ಸ್ಟ್ರಾಟಜಿ ಗೇಮ್ ಪ್ಲೇನ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬರ್ತಿದ್ದಾರೆ. ಮತ್ತೆ ಎಂಟರ್‌ಟೈನ್‌ಮೆಂಟು ಇದೆ, ಇನ್ವಾಲ್ವ್‌ಮೆಂಟು ಇದೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಶಿಶಿರ್ ಅವರು ಎಲ್ಲೋ ಒಂದ್ ಕಡೆ ಕಳ್ದೋಗ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾವ್ದ್ಯಾವ್ದೋ ವಿಷಯಕ್ಕೆ ಈ ವಾರ ಪರ್ಟಿಕ್ಯುಲರ್ಲಿ ಈ ವಾರ ಮೂಗು ತೂರಿಸ್ತಾ ಇದ್ದಾರೆ. ಮತ್ತೆ ಅವ್ರು ಕೊಡ್ಬೇಕಾಗಿರುವಂತ ಬೆಸ್ಟಲ್ಲಿ ಅವ್ರು ಕೊಡ್ತಾ ಇಲ್ಲ. ಗೇಮ್‌ನ ಚೆನ್ನಾಗಿ ಆಡ್ತಾ ಇಲ್ಲ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಅವರು ಟಾಪ್ 2 ಅಲ್ಲಿ ಬರ್ತಾರೆ. ಬಟ್ ಅವರು ವಿನ್ ಆಗೋದಕ್ಕೆ ಆಗಿಲ್ಲ. ಇದು ಲಕ್ ಅಂತಾನೂ ಹೇಳ್ಬೋದು. ಇಲ್ಲ ಅವರ ಸ್ಟ್ರಾಟಜಿ ಆ, ವೀಕ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಈ ವಾರ ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿ ಹೊರಹೊಮ್ತಾರೆ. ಅವರು ಗೇಮ್‌ಗಳು ಸಿಕ್ಕಿದಂತ ಗೇಮ್‌ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಅವರ ಒಂದು ಟೀಮ್ ವಿನ್ ಕೂಡ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ವಾರ ಇಷ್ಟು ಜನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಮಂಜು ಅವರು ಕೂಡ ಈ ವಾರ ಮಂಜು ಅವ್ರದ್ದು ಒಂಥರ ಡಿಫರೆಂಟ್ ಕ್ಯಾರೆಕ್ಟರ್ ಓಪನ್ ಅಪ್ ಆಯ್ತು ಅಂತ ಹೇಳೋದು ತಪ್ಪಾಗಲ್ಲ. ಅವ್ರನ್ನ ಯಾರು ಬೆಂಡ್ ಮಾಡ್ಬೇಕಿತ್ತು, ಗೌತಮಿ ಹಾಗೂ ಮಂಜು ಅವರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೆಳೆಯ, ಗೆಳತಿ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಅವರು ಕೂಡ ಆ, ಈ ವಾರ ಸ್ವಲ್ಪ ವೀಕ್ ಆಗೋ ತರ, ಮತ್ತೆ ಗೌತಮಿ ಅವರು ಕ್ಯಾಪ್ಟನ್‌ನ ಇದನ್ ಬಿಟ್ಟು ಅವ್ರಿಗೆ ಟೀಚರ್ ಆಗಿದ್ರು ಅಂತ ಅನ್ಸುತ್ತೆ. ಪಾಠನ ಹೇಳ್ಕೊಂಡ್ ಕೊಡ್ತಿದ್ರು. ಮತ್ತೆ ನೀನ್ ಹಂಗ್ ಮಾಡಿದ್ರೆ ತಪ್ಪು, ಹಿಂಗ್ ಮಾಡಿದ್ರೆ ತಪ್ಪಲ್ಲ. ಸೊ ಈ ರೀತಿಯಾದಂತ ಒಂದು ಕ್ಯಾಪ್ಟನ್ ಕ್ಯಾಪ್ಟನ್ ವಿಭಿನ್ನವಾದ ಕ್ಯಾಪ್ಟನ್ ಇದನ್ನ ತೋರಿಸಿದ್ರು. ಬರೀ ಇದು ಮಂಜು ಅವರಿಗೆ ಮಾತ್ರ. ಮತ್ತೆ ಅವರ ಗೆಳೆತನದಿಂದ ವಾಪಸ್ ಬರೋದಾಗಿರ್ಬೋದು, ಒಂದ್ ಸ್ವಲ್ಪ ಚೈಲ್ಡಿಶ್ ತರ ಅನ್ಸಿತು. ಬಟ್ ಓಕೆ, ಅವರಿಬ್ರು ಕೂಡ ಗೇಮ್‌ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತೆ ಮೋಕ್ಷಿತಾ ಅವರು
ನಾವು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋ ಮತ್ತೆ ಸ್ಟ್ರಾಟಜಿನೂ ಕೂಡ ಉಂಟು. ಮತ್ತೆ ಗೇಮ್ ಪ್ಲೇ ಚೆನ್ನಾಗಿ ಸಿಕ್ಕಿಲ್ಲ ಅಂದ್ರೂ ಕೂಡ ಅವರು ಅದನ್ನ ಎಲ್ಲಿ ನಿಭಾಯಿಸಬೇಕೋ ಅಲ್ಲಿ ನಿಭಾಯಿಸ್ತಿದ್ದಾರೆ ಮತ್ತೆ ಕಾಣಿಸ್ಕೊಂತಾ ಇದ್ದಾರೆ. ಅದು ಬಿಟ್ಟು ಹೊರಗೆ ಬಂದ್ರೆ ಈಗ ಇಲ್ಲಿ ನಡೀತಿರುವಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ. ಅವರು 14 ವರ್ಷದ ಹಿಂದಿನ ಒಂದು ಕಾಂಟ್ರವರ್ಸಿನ ತಗೊಂಡು ಈಗ ವೈರಲ್ ಮಾಡ್ತಿರುವಂಥದ್ದು ಇಲ್ಲಿ ಜಾಸ್ತಿ ಆಗಿದೆ. ಈ ಒಂದು ಕಾರಣದಿಂದ ಅವರು ಆಲ್ಮೋಸ್ಟ್ ಸೇಫ್ ಆಗುವಂತ ಚಾನ್ಸಸ್‌ಗಳು ತುಂಬಾ ಇದೆ. ನೆಗೆಟಿವ್ ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಫ್ಯಾನ್ಸ್‌ಗಳಿಂದ ಸಿಗ್ತಾ ಇರ್ಬೋದು. ಸೊ ಅದರಿಂದ ಈ ವಾರ ಅವರು ಸೇಫ್ ಆದ್ರೂ ಆಗ್ಬೋದು. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಕೂಡ ಈ ವಾರ ಅವರ ಒಂದು ಬೆಸ್ಟ್‌ನ ಕೊಟ್ಟಿದ್ದಾರೆ. ಮತ್ತೆ ನಾಮಿನೇಷನ್ ಪ್ರಕ್ರಿಯೆನೂ ಕೂಡ ತುಂಬಾ ವಿಭಿನ್ನವಾಗಿ ನಡೀತು. ಮತ್ತೆ ಗೇಮ್ ಪ್ಲೇನೂ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಪಕ್ಕಕ್ಕಿಟ್ರೆ ಈ ವಾರ 9 ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂಥದ್ದು. ಅದರಲ್ಲಿ ಟಾಪ್ 3ಗೆ ನಾನು ಬಂದ್ರೆ ಅವರು ಮೊದಲನೇದಾಗಿ ಚೈತ್ರಾ ಕುಂದಪ್ಪ ಅವರು ನನಗೆ ಸಿಗ್ತಾರೆ. ಆ, ಅಂದ್ರೆ ಅಷ್ಟೊಂದು ಅವರು ಜನರಿಗೆ ಅಟ್ರಾಕ್ಟ್ ಆಗ್ತಾ ಇಲ್ಲ. ಅವರ ಮಾತಿಂದನೇ ಮಾತಿನ ಬಲದಿಂದನೇ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳೋರು ತಪ್ಪಾಗಲ್ಲ. ಸೊ ಇದಾದ್ಮೇಲೆ ಎರಡನೇದು ಧನರಾಜ್ ಅವರು ಬಾಟಮ್ 2 ಲಿಸ್ಟ್ ಅಲ್ಲಿ ಇರುವಂತದ್ದು. ಅಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆಗಳಲ್ಲಿ. ಆ ಸೊ ನಾನ್ ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಹೌದು, ಈ ವಾರ ಕೆಲವೊಂದು ಆರ್ಟಿಕಲ್ಸ್‌ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಚಾನೆಲ್ಸ್‌ಗಳಲ್ಲಿ ಉಲ್ಲೇಖ ಇರುವಂತದ್ದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಈ ವಾರ ಎಪಿಸೋಡ್ ಅಲ್ಲಿ ಇಬ್ರು ಮಂದಿ ಎಲಿಮಿನೇಷನ್ ಆಗ್ತಾರೆ ಅಂತ. ಯಾಕಂದ್ರೆ ಬೇರೆ ಬೇರೆ ಸೀಸನ್ಸ್‌ಗಳಿಗೆ ಕಂಪೇರ್ ಮಾಡಿದ್ರೆ ಸೊ 80 ದಿನ ಈಗಾಗಲೇ ಕಳೆದೋಗ್ಬಿಟ್ಟಿದೆ. 80 ದಿನ ಕಳೆದ್ರೂ ಕೂಡ ನಮ್ಮ ಈ ಬಿಗ್ ಬಾಸ್ ಮನೆಯಲ್ಲಿ ಇನ್ನ 12 ಸ್ಪರ್ಧಿಗಳು ಇರುವಂತದ್ದು. ಅದರಲ್ಲಿ ಟೋಟಲ್ ಆಗಿ 18 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಂತದ್ದು ಈಗ 12 ಮಂದಿ ಇದ್ದಾರೆ. ಇನ್ನ 70% ಕಂಟೆಸ್ಟೆಂಟ್ಸ್‌ಗಳು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಬಿಗ್ ಬಾಸ್ ಇನ್ನು ಎಕ್ಸ್ಟೆಂಡ್ ಆಗ್ಬೋದು. ಇಲ್ಲಾಂದ್ರೆ ವಾರದಲ್ಲಿ ಇಬ್ಬಿಬ್ರನ್ನ ನಾಮಿನೇಷನ್ ಪ್ರಕ್ರಿಯೆ ಮಾಡ್ಕೊಂಡ್ ಬರ್ತಾ ಇರ್ಬೋದು ಅಂತಾನೂ ಕೂಡ ಬೇರೆ ಬೇರೆ ಆರ್ಟಿಕಲ್ಸ್‌ಗಳು ಕೂಡ ಲಭ್ಯವಿದೆ. ನೋಡೋಣ ಈ ವಾರ ಏನೇನಾಗುತ್ತೆ ಮತ್ತೆ ಎಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ. ಮೋಕ್ಷಿತನು ಕೂಡ ಬಾಟಮ್ 3 ಲಿಸ್ಟ್‌ನಲ್ಲಿ ಇದ್ರು. ಬಟ್ ಅವರು ಅವರ ಒಂದು ಗೇಮ್ ಪ್ಲೇನ ಮತ್ತೆ ಆಚೆ ನಡೀತಿರುವಂಥದ್ದು ನೋಡಿದ್ರೆ ಅವರು ಈ ವಾರ ಸಕ್ಸಸ್‌ಫುಲ್ ಆಗಿ ಸೇಫ್ ಆಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ, ನನ್ಗಿರೋದು ಚೈತ್ರಾ ಅವರು ಇಲ್ಲಾಂದ್ರೆ ಧನರಾಜ್ ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರೆ ಹೋಗ್ಬೋದು. ನೋಡೋಣ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರ ಅಂತ. ಸೊ ಅದೇ ನಾನು ಇವಾಗ ಏನ್ ಹೇಳಕ್ ಬಂದೆ ಅಂದ್ರೆ ಬೇರೆ ಬೇರೆ ಸೀಸನ್ಸ್‌ಗಳಲ್ಲಿ ಈ 80 ದಿನದಲ್ಲಿ ಅವರು ಬೇರೆ ಸೀಸನ್ಸ್‌ಗೆ ಕಂಪೇರ್ ಮಾಡಿದ್ರೆ ಆ ಸೀಸನ್ ಅಲ್ಲಿ 8 ಮಂದಿ ಇದ್ದಂಥದ್ದು ಹೈಯೆಸ್ಟ್. ಬಟ್ ಇದೀಗ 80 ದಿನ ಕಳೆದ್ರು ಕೂಡ ಬಿಗ್ ಬಾಸ್ ಮೇಲೆ 12 ಜನ ಇದ್ದಾರೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಏನೋ TRPಗೋಸ್ಕರ ಏನೋ ಮಾಡ್ತಾ ಇರ್ಬೋದು. ಆ, ಇನ್ನ ನೆಗೆಟಿವ್ ಥಾಟ್ಸ್‌ಗಳು ಮತ್ತೆ ನೆಗೆಟಿವ್ ಟ್ರೋಲ್ಸ್‌ಗಳು, ಆರ್ಟಿಕಲ್ಸ್‌ಗಳು ಇದ್ರ ಬಗ್ಗೆ ಹೊರಹೊಮ್ಮುತ್ತಿದೆ. ನೋಡೋಣ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಅಂತ. ಇನ್ನೂ ಎಕ್ಸ್ಟೆಂಡ್ ಆದ್ರೂ ಆಗ್ಬೋದು ನನ್ನ ಪ್ರಕಾರ. ಸೊ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿರೋದನ್ನ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.